ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ KMS ಸುಮಂತ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಬಂದು ಮಿನಿ ಲಾಗ್ ಆಗಿರುತ್ತೆ. ಏನಪ್ಪ ಇವತ್ತು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೋದು. ಅಂದರೆ ಸ್ವಲ್ಪ ರಿಲೇಷನಲ್ಲಿ ಒಬ್ಬರು ತೀರೋಗಿದ್ರು, ಹಂಗಾಗಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ನಾವು. ಇನ್ನು ಅಲ್ಲೆಲ್ಲ ಕಾರ್ಯ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಕಬ್ಬಿನ ಅಂಗಡಿ ಓಪನ್ ಇತ್ತು. ಹಂಗಾಗಿ ಕಬ್ಬಿನಾಲ್ ಅಂದರೆ ತುಂಬ ಇಷ್ಟ ನನಗೆ, ನನ್ನ ಮಕ್ಕಳಿಗೆ. ಅದಕ್ಕೆ ಸುಮಂತ್ ಅವ್ರು ತರಕ್ಕೆ ಹೋಗಿದ್ರು. ಅಲ್ಲಿಗೋಸ್ಕರ ಮಗ ವೆಯ್ಟ್ ಮಾಡ್ಕೊಂಡು ಅಪ್ಪ ಅಂತ ಹೋಗ್ತಿದ್ದ. ಇನ್ನು ನಾನು ಪಾಪು ಇಬ್ಬರು ಕಾರಲ್ಲೇ ಇದ್ವಿ. ಇನ್ನು ದೊಡ್ಡ ಪಾಪು ಊರಿಗೆ ಹೋಗಿದ್ದ. ಹಾಗೆ ನಾನು ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತು ನಮ್ಮ ಊರ ಹತ್ರ ಬಿದ್ರಕೋಟಲ್ಲಿ ಮುರುಗೇಶ್ವರನ ಪರ ಕೂಡ ಇತ್ತು. ನಾನು ಇಲ್ಲಿಂದ ಮುಗಿಸ್ಕೊಂಡು ಹೋಗಿ ಅಲ್ಲಿಗೆ ಹೋಗಬೇಕು. ಹಂಗಾಗಿ ಈಗೆಲ್ಲ ಮನೆ ಕ್ಲೀನ್ ಮಾಡ್ಬಿಟ್ಟು ಬಂದಿದ್ದೆ. ಅಂದರೆ ಹೋದ ತಕ್ಷಣ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು. ಅಲ್ಲಿ ತೇರು ತುಂಬ ಚೆನ್ನಾಗಿ ಎಳಿತಾರಂತೆ. ಅದು ನೋಡೋಕ್ಕಾಗಲಿಲ್ಲ ಈ ಸಲ ಕೂಡ, ತುಂಬಾ ಬೇಜಾರಾಯ್ತಿತ್ತು. ಅದು ಯಾವ ಥರ ಅಂತಂದ್ಬಿಟ್ಟು ವೀಡಿಯೋ ಸಿಕ್ಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಾದರೂ ಅಪ್ಲೋಡ್ ಮಾಡ್ತೀನಿ ನಾನು, ಯಾವ ರೀತಿ ಇತ್ತು ಅಂತ. ಈಗ ಅವರಪ್ಪ ಕಬ್ಬಿನಲ್ಲಿ ಕುಡಿಯೋಲ್ಲ ಅಂತಂತಿದ್ದ ಮಗನ, ಆದರೂ ಕೂಡ ಅವ್ನು ಕುಡಿತಾ ಇದ್ದಾನೆ. ಅಂದರೆ ಅವರು ಯಾವಾಗಲೂ ಅಂತಿದ್ರು ನಿನ್ನ ಮಗ ಕಬ್ಬಿನಲ್ಲಿ ಕುಡಿಯೋಲ್ಲ ಅಂತಂದ್ಬಿಟ್ಟು ಸುಮ್ಮನೆ ನಾನು ರೇಗಿಸ್ತಾಯಿದ್ರು. ಇವತ್ತು ಅವನೇ ಕುಡಿತಾ ಇದ್ದಾನೆ. ಯಾಕಂದರೆ ಖುಷಿ ಆಯಿತು. ಅವರು ಸುಮ್ಮನೆ ರೇಗಿಸ್ತಾ ಇದ್ದಿದ್ದು ಅವ್ನು ಚೆಲ್ಕೋತಾನೆ ಅಂತಂದ್ಬಿಟ್ಟು ಕುಡಿಯೋಲ್ಲ ಅಂತಂತಿದ್ರು. ಇವತ್ತು ಕುಡಿತಾ ಇದ್ದ ಅಂತಂದ್ಬಿಟ್ಟು ತೋರಿಸ್ತಾ ಇರೋದಕ್ಕೆ ನಗ್ತಾ ಇದ್ದ ಅವರಪ್ಪ. ಪರವಾಗಿಲ್ಲ ಬಿಡಿ, ನನ್ನ ಮಗ ಕುಡಿತಾ ಇದ್ದಾನೆ ಅಂತ ಅಂದ್ಕೊಂಡು. ಹಂಗಾಗಿ ಇವತ್ತು ಮಿನಿ ಲಾಗ್ ಮಾಡ್ತಾಯಿದ್ದೀನಿ ನಾನು. ಯಾಕಪ್ಪ ಲಾಂಗ್ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಯಾಕೋ ತುಂಬ ದಿನದಿಂದ ಸ್ವಲ್ಪ ಬೇಜಾರು ಕೂಡ ಇದೆ. ಸರಿಗಮಪ್ಪ ಲಿಟಲ್ ಚಾಮ್ಸ್ ಇದು. ಗುಬ್ಬ ಸರಿಗಮ್ಮಪ್ಪ ಹೋಗ್ತೀಯಾ? ಅಪ್ಪ ಜೊತೆ ಹೋಗ್ತೀಯಾ? ಆಡಾಡ ಪಪ್ಪ ಅಂತ. ಏನು ಗಾಡಿ ಓಡಿಸ್ತಾ ಇದೆಯಾ? ಅಂತ ಹಾಯ್ ಹೇಳು ಗುಬ್ಬು. ಹಾಯ್. ಬೇಗ ಬೇಗ ಅಮ್ಮಂಗೆ ಸಬ್ಸ್ಕ್ರೈಬ್ ಮಾಡಿ. ಏನು ಪಪ್ಪಿ ಕೊಟ್ಬಿಡು ಒಂದು. ಓಹೋ ನೋಡ್ರಿ, ಗುಡ್. ಇನ್ನು ಫೈನಲಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ಫ್ರೆಶ್ ಅಪ್ ಆಗಿ. ಇಲ್ಲಿ ಬಂದಿದ್ದು ನಾವು ಬಿದ್ರಕೋಟೆ ಹತ್ರ ಮುರುಗೇಶ್ವರನ ದೇವಸ್ಥಾನ ಹತ್ರ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅಂದರೆ ಸೇಬ್ನಲ್ಲಿ ಡೆಕೋರೇಷನ್ ಮಾಡಿದರು. ತೇರು ಕೂಡ ಇದ್ದೇನೆ. ಅಂದರೆ ಜನ ತುಂಬ ರಶ್ ಇತ್ತು, ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ದೇವ್ರು ಮಾತ್ರ ನೀಟಾಗಿ ತೋರಿಸ್ತೀನಿ, ನೋಡ್ಕೊಂಬಿಡಿ. ಇನ್ನು ದೇವ್ರ ದರ್ಶನಕ್ಕೆ ಹೋದ್ರೆ ತುಂಬ ಚೆನ್ನಾಗಾಯಿತು. ಅಂದರೆ ನಾವು ವರ್ಷಗಂಟೆ ಎಲ್ಲೂ ಹೋಗಿಲ್ಲ ಅಂತಂದರು. ಆದ್ರೂ ದೇವ್ರ ಪೂಜೆ ಮಾಡಿಸ್ಲಿಲ್ಲ, ಸುಮ್ಮನೆ ದರ್ಶನಕ್ಕೆ ಹೋಗಿದ್ದು ಬಂದ್ವಿ. ಅಲ್ಲಿಂದ ಬಂದು ಪಾಪು ಕೂಡ ಎಳ್ನೀರು ಕುಡಿಸ್ತಾ ಇದ್ವಿ. ಅಂದರೆ ಈಗ ಬೇಸಿಗೆ ತುಂಬ ಇದೆಯಲ್ಲ, ಹಾಗಾಗಿ ಬಿಸಿಲು ತಪ್ಪ ತಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ನು ಸ್ವಲ್ಪ ಎಳ್ನೀರು ಕೊಡ್ತಿದ್ವಿ. ಅಂದರೆ ವಾಮಿಟ್ ಆಗಿಬಿಟ್ಟಿತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಎಳ್ನೀರು ಕುಡಿಸ್ತಾ ಇದ್ವಿ. ಹಾಗೆ ನಾನು ವೀಡಿಯೋ ನೋಡಿದವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಪ್ರೀತಿಯಿಂದ ಶೇರ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಎಲ್ಲಕ್ಕಿಂತ ಮುಂಚೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಅಮ್ಮ ಕೂಡ ಅಲ್ಲಿ ಆಟ ಆಡಿಸ್ತಾಯಿದ್ರು ಇನ್ನು. ಆದರೆ ಸುಮ್ಮನೆ ಇರೋನಲ್ವಲ್ಲ, ಅವಂತೂ ಕೂರಲ್ಲ, ಹಂಗಾಗಿ ಸುಮ್ಮನೆ ಕೂತ್ಕೊ ಆಟ ಆಡಲ್ಲ ಅಂತಂದ್ಬಿಟ್ಟು ಅಮ್ಮನೇ ಆಟ ಆಡಿಸ್ತಾಯಿದ್ರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.